Hello, my dear second PU students. We will discuss today. ನಿಮಗೆಲ್ಲ ಗೊತ್ತಿರ್ಬೋದು ಲಾಸ್ಟ್ ವೀಕಲ್ಲಿ ಒಂದು ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಆಯಿತು, ಹೌದಾ? ಅದರ್ ರಿಲೇಟೆಡ್ ಒಂದು ಕ್ವಶನ್ ಕೂಡ ಬಿದ್ದಿತ್ತು, ದಟ್ ಇಸ್ ರಿಲೇಟೆಡ್ ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಹಾಗಿದ್ರೆ ಇದನ್ನು ಯಾವ ರೀತಿ ಬರೀಬೇಕು, ಅದರ್ ರಿಲೇಟೆಡ್ ಆಗಿ ಮತ್ತೆ ಹೇಗೆ ಕ್ವಶನ್ಸ್ ಎಲ್ಲ ಬರ್ತಾವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನೋಡಿ, ಇಲ್ಲಿ ಸ್ಮಾಲ್ ಡಿಸ್ಕಷನ್ ಇದೆ. ವೆಜಿಟೇಬಲ್ ವೆಂಡರ್ ಮತ್ತೆ ಸೀತಾ ಇಬ್ಬರು ನೋಡಿ ಒಂದು ಡಿಸ್ಕಷನ್, ಹೌದಾ? ಹೀಗೆ ಬಂದಾಗ ನಾವು ಯಾವ ರೀತಿ ಆನ್ಸರನ್ನು ಮಾಡಬೇಕು ಅನ್ನೋದು ಬಹಳನೇ ಮಹತ್ವದ ಪಾತ್ರವಾಗುತ್ತೆ ಇಲ್ಲಿ. ಹಾಗಿದ್ರೆ ನೋಡೋಣ. ಇಲ್ಲಿ ನೋಡಿ, ವೆಜಿಟೇಬಲ್ ವೆಂಡರ್ ಏನು ಕೇಳ್ತಾರೆ ಅಂತಂದರೆ ಐ ಹ್ಯಾವ್, ಹೌದಾ? ಇಲ್ಲಿ ಐ ಹ್ಯಾವ್ ಅನ್ನೋ ಸೆಂಟೆನ್ಸ್ ಏನಂತಂದರೆ ಸಿಂಪಲ್ ಪ್ರೆಸೆಂಟ್. ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್. ಹ್ಯಾವ್ ಇದ್ದಲ್ಲಿ ನಾವು ಏನು ಮಾಡ್ಕೋಬೇಕಂತಂದರೆ, ನಿಮಗೆಲ್ಲ ರೂಲ್ ಗೊತ್ತಿರೋ ಪ್ರಕಾರ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಒಂದು ಗೊತ್ತಿರಲಿ. ಹಾಗಿದ್ರೆ ನೋಡಿ, ನಾವೇನು ಮಾಡ್ಕೋತೀವಿ, ವೆಜಿಟೇಬಲ್ ವೆಂಡರ್ ತಗೊಳ್ರಿ. ವೆಜಿಟೇಬಲ್ ವೆಂಡರ್, ಹೌದಾ? ಟೋಲ್ಡ್ ಅಥವಾ ಸೈಡ್ ಅಂತ ಅನ್ಬೋದು. ಸೈಡ್ ಯಾರಿಗೆ ಅಂತಂದರೆ ಸೀತಾ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಅದಕ್ಕಾಗಿ ಸೈಡ್ ದ್ಯಾಟ್, ಟೋಲ್ಡ್ ಸೀತಾ ದ್ಯಾಟ್. ನೋಡಿ, ಹಾಂ, ಇಲ್ಲಿ ಆಯ್ ಅಂದರೆ ಯಾರು? ದಿಸ್ ಈಸ್ ಒನ್ಲಿ ಹಿ ಅಂತ ತಗೋತೀವಿ. ಅದಕ್ಕಾಗಿ ನಾವು ಏನು ಮಾಡ್ಕೋತೀವಿ ಅಂತಂದರೆ ಹೀ ಹ್ಯಾಡ್ ಅಂತ ಹಾಕೋತೀವಿ. ಹೀ ಹ್ಯಾಡ್ ವೇರಿಯಸ್, ನೋಡಿ, ಹೀ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್. ಅದೇ ರೀತಿ ತಗೊಂತ ಹೋಗಬೇಕು. ಅದಕ್ಕೆ ಭಾಳನೇ ಇದು ಇಂಪಾರ್ಟೆಂಟು, 5 ಮಾರ್ಕ್ಸ್ ಪರ್ಪಸ್, ಹೌದಾ? ನೆಕ್ಸ್ಟ್ ನೋಡಿ, ಅದೇ ಅದಾಗಿ ಹೊಳ್ಳಿ ಸೀತಾ ಕೇಳ್ತಾರೆ. ಏನು ಕೇಳ್ತಾರೆ ನೋಡಿ, ಸೀತಾ ಆಸ್ಕ್ಡ್, ಸೀತಾ ಆಸ್ಕ್ಡ್ ತಗೊಳ್ಬೇಕು. ಸೀತಾ ಆಸ್ಕ್ಡ್ ಹಾಕಿದ್ಮೇಲೆ ಆರ್ ದೇ ಫ್ರೆಶ್ ಎನಫ್ ಅಂತಿದೆ, ಹೌದಾ? ನಾನು ಎಷ್ಟೋ ಸಲ ಹೇಳಿರ್ತೇನೆ, ಇದು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಇದ್ದಿದ್ದು ನಾವೇನು ಮಾಡ್ಕೊಳ್ತೀವಿ, ಅಸರ್ಟಿವ್, ದಟ್ ಇಸ್ ಸಿಂಪಲ್ ಸೆಂಟೆನ್ಸ್ ಅಂತ ತಗೋತೀವಿ. ಲೈಕ್ ಹಿಯರ್ ದೇ ಆರ್ ದೇ ಫ್ರೆಶ್ ಎನಫ್ ಅಂತಂದಾಗ ದೇ ಆರ್ ಫ್ರೆಶ್ ಎನಫ್ ಈ ರೀತಿ ತಗೋಬೇಕು. ಬಟ್ ಆರ್ ಇದ್ದಿದ್ದು ಏನಾಗುತ್ತೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಆರ್ ಇದ್ದಿದ್ದು ಚೇಂಜ್ ಆಗಿ ವೇರ್ ಅಥವಾ ವರ್ ಅಂತ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಏನು ಮಾಡ್ಕೋತೀವಿ, ಸೀತಾ ಆಸ್ಕ್ಡ್ ವೆಜಿಟೇಬಲ್ ವೆಂಡರ್. ನೋಡಿ, ಇಲ್ಲಿ ಇಫ್ ಅನ್ನ ತಗೋತೀವಿ. ಯಾಕಂದ್ರೆ ಇದು ಆರ್ ದೇ ಫ್ರೆಶ್, ಎಸ್ ಆರ್ ನೋ ಟೈಪ್ ಕ್ವಶನ್. ಮತ್ತಿದು ದಿಸ್ ಈಸ್ ವಾಟ್ ಇಯರ್ ಎಸ್ ಆರ್ ನೋ ಟೈಪ್ ಕ್ವಶನ್ ಇದೆ. ಹೀಗೆ ಬಂದಾಗ ನಾವೇನು ಮಾಡ್ಕೊಳ್ತೇವೆ, ಇಫ್ ಅನ್ನ ಅಥವಾ ವೆದರ್ ಅನ್ನ ಬಳಕೆ ಮಾಡ್ಕೋಬೇಕು. ದಿಸ್ ಈಸ್ ಕಂಡೀಷನ್. ಹಾಗಾಗಿ ನಾವು ಇಫ್ ಅನ್ನು ಬಳಕೆ ಮಾಡ್ಕೊಳ್ತೇವೆ. ಇಫ್ ತಗೊಂಡ್ವಿ, ಹೌದಾ? ಇಫ್ ದೇ, ನೋಡಿ, ದೇ ಆರ್ ಇದ್ದಿದ್ದು ವೇಯರ್, ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ದೇ ವೇಯರ್ ಫ್ರೆಶ್ ಎನಫ್ ಅಂತ ಮಾಡಿಕೊಂಡ್ರೆ ಆಯಿತು. ಇಷ್ಟೇ, ಹೌದಲ್ರಿ? ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟು ವೆಜಿಟೇಬಲ್ ವೆಂಡರ್ ಆಸ್ಕ್ಡ್. ನೋಡಿ, ಇಲ್ಲಿ ಏನಂತಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಲ್ಲ. ಹೀಗಾಗಿ ನಾವಲ್ಲಿ ವೆದರ್ ಈ ಬಳಕೆ ಮಾಡ್ಕೊಂಗಿಲ್ಲ. Why do you ask such a question? Why do you ask such a question? As it is ನಾವು why ಅನ್ನ ಬರೆದ್ವಿ. ಅದಾದ್ಮೇಲೆ ಏನಂತಂದ್ರೆ ಯು ಅಂದ್ರೆ ಯಾರಿಲ್ಲಿ ಸೀತಾ, ಹೌದಾ? ಯು ಅಂದ್ರೆ ಯಾರಿಲ್ಲಿ ಸೀತಾ. ಹೀಗಾಗಿ ನಾವೇನು ಮಾಡ್ಕೋತೇವೆ, ಶಿ ಅಂತ ತಗೋಬೇಕಾಗತ್ತೆ. ಫೈ ಶಿ, ಹಾಂ, ಒಂದು. ಆಮೇಲೆ ಯು ಆಸ್ಕ್ ಅಂದರೆ ಶಿ ಆಸ್ಕ್ಸ್. ಶಿ ಆಸ್ಕ್ ಅನ್ನೋದು ಏನಂತಂದ್ರೆ ಸಿಂಪಲ್ ಪ್ರೆಸೆಂಟು. ಅದಕ್ಕಾಗಿ ಇದೇನಾಗುತ್ತೆ ಅಂದರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಅದಕ್ಕಾಗಿ ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಅಂತ ತಗೋತೇವೆ. ಸಿ ದಿಸ್ ಒನ್, ಶಿ ಆಸ್ಕ್ಡ್ ಸಚ್ ಅ ಕ್ವಶನ್. ನೋಡಿ, ಸಚ್ ಅ ಕ್ವಶನ್ ಅಂತ ಬರೆದ್ರೆ ಆಯಿತು, ನಮಗೆ ಗೊತ್ತಿರಲಿ. ಅದಕ್ಕಾಗಿ ಫಾರ್ ದ್ಯಾಟ್, ನೋಡಿ, ಸೀತಾ ರಿಪ್ಲೈಡ್. ನೋಡಿ, ಸೀತಾ ರಿಪ್ಲೈಡ್, ಸೀತಾ ರಿಪ್ಲೈಡ್ ಯಾರಿಗೆ? ವೆಜಿಟೇಬಲ್ ವೆಂಡರ್ಗೆ. ಏನಂತಂದರೆ ದ್ಯಾಟ್, ನೋಡಿ, ಇದು ಸೇಮ್ ಬರೀತೀವಿ. ಇದೆ ಏನು, ಕ್ಯಾರೆಟ್ ಆ್ಯಂಡ್ ಬೀನ್ಸ್. ಆರ್ ಇದ್ದಿದ್ದು ಏನು ಮಾಡ್ಕೊಳ್ತೇವೆ, ವೇಯರ್ ಅಂತ ತಗೋತೀವಿ. ವೇಯರ್ ನಾಟ್ ಎನಫ್ ಅಂತ ಬರೆದ್ರೆ ಆಯಿತು. ನೋಡಿ, ಎಷ್ಟು ಸಿಂಪಲ್ ಇದೆ ನೋಡ್ರಿ. ವೇಯರ್ ನಾಟ್ ಏನಂತಂದರೆ ಸ್ವಲ್ಪ ಇಲ್ಲಿ ಫ್ರೆಶ್, ಸಾರಿ, ವೇರ್ ನಾಟ್ ಫ್ರೆಶ್ ಅಂತ ಬರೆದ್ರೆ ಆಯಿತು. ಅದಕ್ಕೆ ವೆಜಿಟೇಬಲ್ ವೆಂಡರ್ ಏನು ರಿಪ್ಲೈ ಮಾಡ್ತಾರೆ, ವೆಜಿಟೇಬಲ್ ವೆಂಡರ್ ಕೊನೆಗೆ ಟೋಲ್ಡ್ ಯಾರಿಗೆ,
ಸೀತಾ. ಇಲ್ಲಿ ನೋಡಿ ನೋ ಐ ಬಾಟ್, ಅದು ಸ್ವಲ್ಪ ನೆಗೆಟಿವ್ ಇದೆ, ಹೀಗಾಗಿ ನೀವೇನು ತಗೋತೀವಿ ಅಂತಂದ್ರೆ ಟೋಲ್ಡ್ ಸೀತಾ ಇನ್ ನೆಗೆಟಿವ್ ದ್ಯಾಟ್. ಇಲ್ಲಿ ಒಂದು ಬಹಳ ಗಮನ ಇಟ್ಕೋಬೇಕು, ಐ ಬಾಟ್ ಅನ್ನೋದು ಸಿಂಪಲ್ ಪಾಸ್ಟು, ಅದಕ್ಕಾಗಿ ಸಿಂಪಲ್ ಪಾಸ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲಾವಣೆ ಆಗತ್ತೆ. ಹೌದಾ? ಅದಕ್ಕಾಗಿ ಫಾರ್ ಎಕ್ಸಾಂಪಲ್ ಬಾಟ್ ಅಂತಿದೆ ಅಲ್ಲ, ಫಾರ್ ಎಕ್ಸಾಂಪಲ್ BU, ಇಲ್ಲಿ ಏನು ಮಾಡ್ಕೊಳ್ತೀವಿ, ಹ್ಯಾಡ್ ಬಾಟ್ ಅನ್ನು ತಗೋತೀವಿ. ಆ ರೀತಿ ಬದಲಾವಣೆ ಅಂದರೆ ಹ್ಯಾಡ್ ಪ್ಲಸ್ V3 ಆಗತ್ತೆ. ಸೊ ದಿಸ್ ಈಸ್ ವಾಟ್ಸ್ ಪಾಸ್ಟ್ ಪರ್ಫೆಕ್ಟ್ ಅಂತ ಅನ್ಕೋತೀವಿ. ಅದಕ್ಕಾಗಿ ಏನು ಮಾಡ್ಕೋಬೇಕಂದ್ರೆ ದ್ಯಾಟ್ ಐ ಅಂದ್ರೆ ಯಾರಲ್ಲಿ ವೆಜಿಟೇಬಲ್ ವೆಂಡರ್, ಹಿ ಹ್ಯಾಡ್ ಬಾಟ್, ಸಿ ದಿಸ್ ಒನ್, ಹಿ ಹ್ಯಾಡ್ ಬಾಟ್ ಏನಂತಂದ್ರೆ ಒನ್ಲಿ ದಟ್ ಮಾರ್ನಿಂಗ್. ನೋಡಿ ದಿಸ್ ಇದ್ದಿದ್ದು ದಟ್ ಅಂತ ತಗೋತೇವೆ, ದಟ್ ಮಾರ್ನಿಂಗ್ ಅಂತ ಬರೆದ್ರೆ ಸಾಕು. ದಿಸ್ ಈಸ್ ಇಷ್ಟೇ ಬರೆದ್ರೆ ನಿಮಗೆ ಅಗೇನ್ ಯು ವಿಲ್ ಗೆಟ್ 5 ಮಾರ್ಕ್ಸ್. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇಡಬೇಕು ಅಂತ ಹೇಳ್ತೇನೆ. ಸ್ವಲ್ಪ ನೋಡಿ ಒಮ್ಮೆ ರಿಕ್ಯಾಪ್ ಮಾಡ್ಕೊಳ್ತೇನೆ. ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್, ಐ ಹ್ಯಾವ್ ಐತಿಲ್ಲ, ಇಲ್ಲಿ ನಾವು ಹಿ ಅಂತ ತಗೋತೇವೆ, ಅದಕ್ಕೆ ಹಿ ಹ್ಯಾಡ್ ಅಂತ ತಗೋತೇವೆ. ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್. ಅದಕ್ಕಾಗಿ ಸೀತಾ ಆಸ್ಕ್ಡ್ ವೆಜಿಟೇಬಲ್ ಒನ್ ಇಫ್ ದೇ ವೇಯರ್. ಇಫ್ ಅನ್ನು ಯಾಕೆ ಬಳಕೆ ಮಾಡ್ಕೊಂಡು, ಬಿಕಾಸ್ ಎಸ್ ಆರ್ ನೋ ಟೈಪ್ ಕ್ವಶನ್, ಎಸ್ ಆರ್ ನೋ ಟೈಪ್ ಕ್ವಶನ್, ಅದಕ್ಕೆ ಬಳಕೆ ಮಾಡ್ಕೊಂಡ್ವಿ. ದೇ ಆರ್ ಇದ್ದಲೇ ದೇ ವೇಯರ್ ಅಂತ ತಗೊಂಡ್ವಿ. ಅದಕ್ಕೆ ವೆಜಿಟೇಬಲ್ ವೈ ಡು ಯು ಆಸ್ಕ್ ಐತಲ್ಲ, ವೆಜಿಟೇಬಲ್ ಆಸ್ಕ್ ವೈ ಶಿ ಆಸ್ಕ್. ಯು ಅಂದ್ರೆ ಯಾರಿಲ್ಲಿ ನೋಡಿ ಸೀತಾ, ಅದಕ್ಕೆ ನಾವೇನು ಮಾಡ್ಕೋತೀವಿ, ಶಿ ಆಸ್ಕ್ ಸಚ್ ಎ ಕ್ವಶನ್. ಫಾರ್ ದಟ್ ಸೀತಾ ರಿಪ್ಲೈಡ್ ದಟ್ ವೆನ್ ರಿಪ್ಲೈಡ್ ವೆಜಿಟೇಬಲ್ ವೆಂಡರ್ ಏನಂದ್ರೆ ಕ್ಯಾರೆಟ್ ಅಂಡ್ ಬೀನ್ಸ್ ವೇರ್ ನಾಟ್ ಫ್ರೆಶ್ ಅಂತ ಅನ್ಕೊಳ್ತೇವೆ. ಅದಕ್ಕೆ ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ಇನ್ ನೆಗೆಟಿವ್ ದ್ಯಾಟ್ he had bought only this morning. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಅದಕ್ಕೆ ಇದು ಹೆಂಗೆ ಬರಿಬೇಕು, ಏನು ಕಾನ್ಸೆಪ್ಟ್ ಅಂತೇಳಿ ನಮಗೆ ಗೊತ್ತಿರಬೇಕು. ಹೌದು, ಬೇಸಿಕ್ಸ್ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ನಾವು ಕೂಡ ಬರಿತೀವಿ. ಹಾಗಿದ್ರೆ ನೆಕ್ಸ್ಟ್ ನೋಡಿ ಇನ್ನೊಂದು ನೋಡೋಣ. ದಟ್ ಇಸ್ ವಾಟ್ ಹಿಯರ್. ಎಸ್, ಸೊ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ಬೆಸ್ಟ್ ಸಾಧ್ಯತೆಲ್ಲ ನಿಮ್ಮಿಂದ ಇದು ಡಿಸ್ಕಷನ್ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದು ಒಂದು ರೀತಿ ಮ್ಯಾಥ್ಸ್ ಇದ್ದಾಗ್ರಿ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವಾ ಅಷ್ಟು ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಹಾಗಿದ್ರೆ ಇನ್ನೊಂದು ನೋಡಿ, ಇಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟು ಬಿಟ್ಟಿದ್ರೆ ಹೆಂಗೆ ಬರುತ್ತೆ ಅನ್ನೋದು ನೀವು ತಿಳ್ಕೊಳ್ಳಿ ಅಷ್ಟೇ. ನೋಡಿ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ಡಾನ್ ಗೊಂಜಾಲೊ ಮತ್ತು ಡೋನಾ ಲೋರಾ ಇಬ್ಬರು ನೋಡಿ ಒಂದು ಕನ್ವರ್ಸೇಷನ್. ಹೌದಾ? ಇಲ್ಲಿ ಏನು ಕೇಳಿದ್ದಾರೆ ಡಾನ್ ಗೊಂಜಾಲೊ ಅಂದ್ರೆ, ಆರ್ ಯು ಸ್ಪೀಕಿಂಗ್ ಟು ಮಿ ಸೆನೋರಾ ಅಂತ ಇಲ್ಲಿ ಮೇಡಮ್ ಈ ರೀತಿ ತಗೋತೀನಿ. ಹೌದಾ? ಆರ್ ಯು ಸ್ಪೀಕಿಂಗ್ ಟು ಮಿ ಅಂತಂದಾಗ ಡಾನ್ ಗೊಂಜಾಲೊ ಆಸ್ಕ್ಡ್ ಡೋನಾ ಲೋರಾ ವೆದರ್. ನೋಡಿ ಯಾಕಂದ್ರೆ ಹೇಳಿದ್ರೆ ನಾನು ಎಸ್ ಆರ್ ನೋ ಟೈಪ್ ಕ್ವಶನ್ ಇದು, ಅದಕ್ಕಾಗಿ ನಾವಿಲ್ಲಿ ವೆದರ್ ಅನ್ನ ಬಳಕೆ ಮಾಡ್ಕೊಂಡ್ವಿ. ಯು ಅಂದ್ರೆ ಯಾರಿಲ್ಲಿ, ದಿಸ್ ಈಸ್ ನನ್ ಅದರ್ ದ್ಯಾನ್ ಡೋನಾ ಲೋರಾ, ಅದಕ್ಕೆ ನಾವಿಲ್ಲಿ ಮಾಡ್ಕೊಂಡ್ವಿ ಶಿ ಅಂತ ತಗೊಂಡ್ವಿ. ಒಂದು ಇಲ್ಲಿ ನೋಡಿ ಯು ಆರ್ ಸ್ಪೀಕಿಂಗ್. ಹೌದಾ? ಇದು ಏನಂತಂದ್ರೆ ಈ ರೀತಿ ಯು ಆರ್ ಸ್ಪೀಕಿಂಗ್. ಇಲ್ಲಿ ಯು ಅಂದ್ರೆ ಏನು, ಶಿ ತಗೊಂಡ್ವಿ. ಶಿ ವಾಸ್ ಸ್ಪೀಕಿಂಗ್ ಈ ರೀತಿ ತಗೋತಾನೆ. ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇತ್ತಿದ್ದು ಪಾಸ್ಟ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಅದಕ್ಕಾಗಿ ಶಿ ವಾಸ್ ಸ್ಪೀಕಿಂಗ್. ಇಲ್ಲಿ ಮೀ ಅಂದ್ರೆ ಏನು, ಹಿಮ್. ಇದೇ ಏನು ಮೀ ಅಂತಂದ್ರೆ ನಾವಿಲ್ಲಿ ಹಿಮ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಅದಕ್ಕಾಗಿ ಸ್ಪೀಕಿಂಗ್ ಟು ಹಿಮ್. ಅದಕ್ಕೆ ಡೋನಾ ಲೋರಾ ರಿಪ್ಲೈಡ್ ದ್ಯಾಟ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ಎಸ್ ಅಂತ ಅನ್ಬೋದು, ಅಥವಾ ವಿತ್ ಪಾಸಿಟಿವ್ ಶಿ ಟೋಲ್ಡ್ ಎಸ್ ಅಂತಂದ್ರೂ ಕೂಡ ನಡೀತೈತಿ, ಅಥವಾ ಅದೇ ರಿಪ್ಲೈ ಒಳಗೆ ನಾವು ತಗೊಂಡ್ರೆ ಈ ರೀತಿ ಕೂಡ ಬರೀಬೋದು. ಎರಡು ಆಪ್ಷನ್ಸ್ ಇಲ್ಲಿ, ಶಿ ವಾಸ್ ಸ್ಪೀಕಿಂಗ್ ಟು ಅಂತ ಅನ್ಬೋದು, ಅಥವಾ ಶಿ ಟೋಲ್ಡ್ ಎಸ್ ಅಂತ ಇಷ್ಟು ಕೂಡ ಅನ್ಬೋದು. ಹೌದಾ? ನೋಡಿ ನೆಕ್ಸ್ಟ್ ಡಾನ್ ಗೊಂಜಾಲೊ ವಾಟ್ ಡು ಯು ವಿಶ್. ಇಲ್ಲಿ ಕೇಳಿದಾನೆ ಡಾನ್ ಗೊಂಜಾಲೊ ವಾಟ್ ಡು ಯು ವಿಶ್. ಹಿಂಗೆ ಬಂದಾಗ ಏನು ಮಾಡ್ಕೋಬೇಕಂತಂದ್ರೆ ವಾಟ್ ಆಸ್ ಇಟ್ ಈಸ್ ಬರೀತೇವೆ. ಒಂದು ಇಲ್ಲಿ ಯು ಅಂದರೆ ಯಾರು ತಿಳ್ಕೊಬೇಕು, ಯು ಅಂದರೆ ಡೋನಾ ಲೋರಾ. ಅದಕ್ಕಾಗಿ ನಾವು ಏನು ಮಾಡ್ಕೊಳ್ತೇವೆ, ವಾಟ್ ಶಿ ವಿಶ್ ಅಂತ ಬರೀತೀವಿ. ಅದಕ್ಕೆ ನೋಡಿ ಹಿಯರ್ ವಿ ಕ್ಯಾನ್ ಗೆಟ್ ಆಸ್ಕ್ಡ್ ಹರ್ ವಾಟ್ ಶಿ ವಿಶ್. ಇಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ, ಎಷ್ಟೋ ಜನ ಹಿಂಗೆ ಮಾಡ್ಕೊತಾರೆ, ವಾಟ್ ಡಿಡ್ ಶಿ ವಿಶ್ಡ್ ಹಿಂಗೆ ಬರೀತಾರೆ. ಹೀಗೆ ಬರೆದ್ರೆ ತಪ್ಪು. ಯಾಕೆ ತಪ್ಪು ಅಂತಂದರೆ ಇದು ಇಂಟ್ರಾಗೇಟಿವ್ ಇದ್ದಿದ್ದು
ಏನಾಗಬೇಕು, ಅಸರ್ಟಿವ್ ಅಂತ ಆಗಬೇಕು. ಇದು ಇಂಟ್ರಾಗೇಟಿವ್ ಆಗಿ ಉಳಿದ್ಬಿಡುತ್ತೆ. ಹೀಗೆ ಬರೆದ್ರೆ ಅದಕ್ಕೆ ಆ ರೀತಿ ಬರೆಯೋ ಹಾಗಿಲ್ಲ. ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಆಗಬೇಕು. ಇದಕ್ಕಾಗಿ ನಾವು ಏನು ಮಾಡ್ಕೋಬೇಕಂತಂದ್ರೆ ವಾಟ್ ಶಿ ವಿಶ್ಡ್ ಅಂತ ನಾವು ಬರಿಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ನಿಮಗಿದು ಗೊತ್ತಿರಲಿ ಅಂತಂದಾಗೆ. ಹೌದಾ? ನೆಕ್ಸ್ಟ್ ನೋಡಿ, ಹಾಗಾದ್ರೆ ಏನಿರುತ್ತೆ ಅಂದರೆ ಡೋನಾ ಲೋರಾ ವಾಟ್ ಶಿ ವಿಶ್ಡ್ ಆಯಿತು. ಡೋನಾ ಲೋರಾ ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಅದಕ್ಕೆ ನೋಡಿ, ಡೋನಾ ಲೋರಾ ಟೋಲ್ಡ್ ಹಿಮ್ ದ್ಯಾಟ್. ಹೌದಾ? ಯು ಅಂದರೆ ಯಾರಿಲ್ಲಿ? ಡಾನ್ ಗೊಂಜಾಲೋ, ನೆನ್ಪಿಟ್ಕೋಬೇಕು. ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ ಅಂದರೆ ಟೋಲ್ಡ್ ಹಿಮ್ ದ್ಯಾಟ್, ಯು ಅಂದರೆ ಹಿ ಅಂತ ತಗೋತೇವೆ. ಆಮೇಲೆ ಹ್ಯಾವ್ ಇದ್ದದ್ದು ಏನಾಗುತ್ತೆ? ಹ್ಯಾಡ್ ಆಗತ್ತೆ. ಅದಕ್ಕಾಗಿ ಹಿ ಆದಮೇಲೆ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಹೌದಾ? ಹಾಗೆ ಕಂಟಿನ್ಯೂ ಆಗ್ತಾ ಹೋದಾಗೆ ದೇ ವೇರ್ ಫೀಡಿಂಗ್ ಅಂತಿದೆ. ಇದು ಏನಂತಂದರೆ ಪಾಸ್ಟ್ ಕಂಟಿನ್ಯೂಯಸ್. ಹೌದಾ? ಪಾಸ್ಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗತ್ತೆ. ಹೀಗಾಗಿ ಆಡೆಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಫೀಡಿಂಗ್ ಆನ್ ಮಾ ಇದ್ದಿದ್ದು ಅಲ್ಲಿ ಹರ್ ಕ್ರಮ್ಸ್ ಅಂತ ಬರಿಬೇಕಾಗತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಎಲ್ಲೂ ಕೂಡ ಮಾರ್ಕ್ಸ್ ಕೂಡ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನಲೈಸ್ ಕೂಡ ಮಾಡ್ತಾ ಇದ್ದೀರಿ, ಹೇಗೆ ಬರುತ್ತೆ, ಹೆಂಗೆ ಬರಿಬೇಕು ಅಂತೇಳಿ. ಅದಕ್ಕಂದರೆ ನಾವು ಎಲ್ಲಿ ವ್ಯಾಲ್ಯೂಯೇಷನ್ಗೆ ಹೋಗಿರ್ತಾವಲ್ವ, ಆ ಸಂದರ್ಭದಲ್ಲಿ ಎಷ್ಟೋ ಹುಡುಗರು ಎಲ್ಲ ಚೆನ್ನಾಗಿ ಮಾರ್ಕ್ಸ್ ಮಾಡಿರ್ತಾರೆ. ಎಲ್ಲ ಗ್ರಾಮರ್ ಇರ್ಬೋದು, ಮಲ್ಟಿಪಲ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಎಲ್ಲ ಮಾಡ್ತಾರೆ. ಆದರೆ ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಎಲ್ಲೋ ಮಾರ್ಕ್ಸ್ಗಳು ಬಹಳ ಕಡಿಮೆ ಆಗ್ತವೆ. ಸುಮಾರು ಒಂದು 20 ಪೇಪರನ್ನು ಕರೆಕ್ಷನ್ ಮಾಡಿದಾಗ ಹಾರ್ಡ್ಲಿ ಒಂದು 4 ಅಥವಾ 4 to 5 ಅದಕ್ಕಿಂತ ಕೂಡ ಕಡಿಮೆ ಅಷ್ಟೇ ಮಾರ್ಕ್ಸ್ ತೊಗೊಂಡಿರ್ತಾರೆ. ಹೊರತಾಗಿ ಎಲ್ಲರೂ ತೊಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟೇ ಇರುತ್ತೆ ಪೇಪರ್. ಹಾರ್ಡ್ಲಿ 3 or 4 ಅಷ್ಟೇ ಔಟ್ ಆಫ್ 4 ಬಂದಿರುತ್ತೆ. ಅಂದರೆ 5 to 5 ಮಾರ್ಕ್ಸ್ ಅಷ್ಟೇ, ಉಳ್ಕಿದ್ರೆ ಎಲ್ಲ ಕೂಡ ಹೋಗಿರುತ್ತೆ. ಅದಕ್ಕಾಗಿ ಈ ಟಾಪಿಕ್ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ಕೇಳ್ಕೊತಾರೆ. ಹೌದಾ? ಲಾಸ್ಟ್ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತಾ ಇದ್ದೇನೆ, ಸ್ವಲ್ಪ ಟ್ರೈ ಮಾಡಿ. ಹೌದಾ? ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಇದರ ಆನ್ಸರ್ ಕೂಡ ಬರೀಬೋದು. ಸೊ ನೀವು ಇದು ಬರೆದ್ರಿ ಅಂತಂದರೆ ನೋಡ್ತೀನಿ ನಾನು ಕೂಡ ವೆದರ್ ಯು ಆರ್ ಏಬಲ್ ಟು ಗೆಟ್ ದ ಕಾನ್ಸೆಪ್ಟ್ ಆರ್ ನಾಟ್ ನೋ ಅಂತೇಳಿ. ಹೌದಾ? ಇದೇನಾದರೂ ನೀವು ಬರೆದ್ರಿ, ಇದು ಬಂತು ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಹೌದಾ? ಇದನ್ನೊಂದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನೇ ನಾನು ಒಂದು ವಿಡಿಯೋ ಕೂಡ ಹಾಕ್ತೇನೆ, ಏನಿದೆ ಅಂತೇಳಿ ನಾನು ಕೂಡ ಆನ್ಸರ್ ಮಾಡ್ತೇನೆ. ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಐ ವಿಲ್ ಬಿ ಗಿವಿಂಗ್ ದಿಸ್ ಒನ್ ಆಸ್ ಎ ಹೋಮ್ ವರ್ಕ್. ಇದೊಂದು ಟ್ರೈ ಮಾಡಿ ನೋಡೋಣ. ಹೌದಾ? ಏನಿದೆ ನೋಡಿ, ಪೆಟ್ರಾ ಮತ್ತು ಲೌರಾ, ದ ಗಾಡ್ ಈಸ್ ವೇಟಿಂಗ್ ಫಾರ್ ಮೀ. ಅದಕ್ಕೆ ಲೌರಾ ರಿಪ್ಲೈ ಮಾಡ್ತಾರೆ, ಡೂ ಲೈಕ್ ಚಾಟ್ ವಿತ್ ಯುವರ್ ಗಾಡ್. ಅದಕ್ಕೆ ಪೆಟ್ರಾ, ಹಿ ಇಸ್ ನಾಟ್ ಮೈನ್. ದೆನ್ ವೇಟ್ ಅ ಮೂಮೆಂಟ್, ವಾಟ್ ಡಸ್ ಸೆನೋರಾ ವಿಶ್. ಹೌದಾ? ಇದೊಂದು ನಾನು ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೀನಿ. ಇದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ಲಿ ಆನ್ಸರ್ ಅನ್ನು ಮಾಡಿ. ಲೆಟ್ ಮಿ ಸಿ ವೆದರ್ ಯು ಆರ್ ಏಬಲ್ ಟು ಗೆಟ್ ಮೈ ಕಾನ್ಸೆಪ್ಟ್ ಆರ್ ನಾಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.